ಪ್ರಕರಣದ ಅತ್ಯಂತ ಮಹತ್ವದ ಸುದ್ದಿ ಇದು. ಧರ್ಮಸ್ಥಳ ಎಸ್ಐಟಿಯಿಂದ ಇಂದು ಸ್ಥಳ ಮಹಜರ್ ನಡೆಯುತ್ತೆ. ದೂರುದಾರ ತಲೆಬುರುಡೆಯೊಂದನ್ನು ಕೋರ್ಟಿಗೆ ನೀಡಿದ್ದ. ತಲೆಬುರುಡೆ ಎಲ್ಲಿಂದ ತೆಗೆಯಲಾಗಿದೆ ಮತ್ತು ಅಗೆಯಲಾಗಿದೆ ಎಂಬ ಬಗ್ಗೆ ನಿನ್ನೆ ಎಸ್ಐಟಿಯ ಪ್ರಶ್ನೆ. ದೂರುದಾರ ತಲೆಬುರುಡೆಯೊಂದನ್ನು ಕೋರ್ಟಿಗೆ ನೀಡಿದ್ದ. ತಲೆಬುರುಡೆ ಎಲ್ಲಿಂದ ತೆಗೆಯಲಾಗಿದೆ ಎಂಬ ಬಗ್ಗೆ ನಿನ್ನೆ ಎಸ್ಐಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಪ್ರಶ್ನೆ ಮಾಡಿತ್ತು. ಇಂದು ತಲೆಯ ಬುರುಡೆಯನ್ನ ಹೊರತೆಗೆದ ಜಾಗದಲ್ಲಿ ಎಸ್ಐಟಿ ಸ್ಥಳ ಮಹಜರ್ ಮಾಡಲಿದೆ. ದೂರುದಾರ ಭೀಮನನ್ನು ಸ್ಥಳಕ್ಕೆ ಕರೆದೊಯ್ದು ಮಹಜರ್ ಮಾಡಲಾಗುತ್ತೆ. ಸಮಕ್ಷಮದಲ್ಲಿ ಮಹಜರ್ ಮಾಡಲಿರುವ ಎಸ್ಐಟಿ ತಂಡ ಈಗಾಗಲೇ ಬೆಂಗಳೂರಿಗೆ ವಾಪಸ್ ಆಗಿರುವ ಎಸ್ಐಟಿ ಮುಖ್ಯಸ್ಥ ಡಾಕ್ಟರ್ ಪ್ರಣವ್ ಮೊಹಾಂತಿ ಇಂದು ಹೈಕೋರ್ಟ್ ವಿಚಾರಣೆಯೊಂದರಲ್ಲಿ ಮೊಹಾಂತಿ ಉಪಸ್ಥಿತಿ ಅಗತ್ಯ ಹಿನ್ನೆಲೆ ವಾಪಸ್ ಆಗಿದ್ದಾರೆ ಬೆಂಗಳೂರಿಗೆ. ಮಂಗಳವಾರ ಸಂಜೆ ಮತ್ತೆ ಮಂಗಳೂರಿಗೆ ತೆರಳಲಿರುವಂತಹ ಪ್ರಣವ್ ಮೊಹಾಂತಿ ಇಂದು ಸರಣಿ ಶವಗಳನ್ನ ಮೇಲೆತ್ತುವ ಸಂಬಂಧ ಮ್ಯಾಜಿಸ್ಟ್ರೇಟ್ಗೆ ಮನವಿ ಮಾಡಲಾಗಿದೆ. ಜನರಲ್ ಪರ್ಮಿಷನ್ ನೀಡುವಂತೆ ಮ್ಯಾಜಿಸ್ಟ್ರೇಟ್ಗೆ ಮನವಿ ಸಲ್ಲಿಸಲಿರುವ ಎಸ್ಐಟಿ ಹೂತಿರುವ ಶವ ಇಂಥವರದ್ದೇ ಎಂಬ ಮಾಹಿತಿ ಕೊರತೆ ಹಿನ್ನೆಲೆ ಜನರಲ್ ಪರ್ಮಿಷನ್ಗೆ ಮನವಿ. ಶವಗಳನ್ನ ಹೊರತೆಗೆಯಲು ಸಂಪೂರ್ಣ ಸಹಕಾರ ನೀಡುವುದಾಗಿ ಹೇಳಿರುವ ಕಾಲ್ಪನಿಕ ಹೆಸರು ಭೀಮ ಭಾನುವಾರ ಎಸ್ಐಟಿ ತಂಡಕ್ಕೆ ಸಂಪೂರ್ಣ ಬೆಂಬಲ ಕೊಡುವುದಾಗಿ ತಿಳಿಸಿರುವ ದೂರುದಾರ ಧರ್ಮಸ್ಥಳ ಎಸ್ಐಟಿಯಿಂದ ಇವತ್ತು ಸ್ಥಳ ಮಹಜರ್ ನಡೆಯುತ್ತೆ. ಇತ್ತೀಚೆಗೆ ಒಂದು ತಲೆಬುರುಡೆಯನ್ನ ಆತ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದ. ಆದರೆ ಆ ತಲೆಬುರುಡೆ ಯಾವ ಶರೀರದ್ದು ಯಾವ ವ್ಯಕ್ತಿಯದ್ದು ಎನ್ನುವಂಥ ನಿಖರತೆ ಆತನಲ್ಲಿರಲಿಲ್ಲ. ಅದಕ್ಕೊಂದಷ್ಟು ಅಂತರವನ್ನು ಕಾಯ್ದಿರಿಸಿಕೊಂಡಿದ್ನೋ ಅಥವಾ ಎಸ್ಐಟಿ ತನಿಖೆ ಆರಂಭ ಮಾಡಿದ್ರೆ ಮಾತ್ರ ಹೇಳ್ತೀನಿ ಅಂತ ಅಂದುಕೊಂಡಿದ್ರೋ ಗೊತ್ತಿಲ್ಲ. ಒಟ್ಟಾರೆ ಇವತ್ತು ಸ್ಥಳ ಮಹಜರಾಗುತ್ತೆ. ಆ ಸ್ಥಳ ಮಹಜರನ್ನು ಮಾಡಲಾಗುತ್ತೆ. ಸಾಕಷ್ಟು ಅಧಿಕಾರಿಗಳ ನಾಯಕತ್ವದಲ್ಲಿ ಅಥವಾ ಅವರ ಸಮಕ್ಷಮದಲ್ಲಿ ಇವತ್ತು ಸ್ಥಳ ಮಹಜರ್ ನಡೆಯುತ್ತೆ. ಈಗಾಗಲೇ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ ಎಸ್ಐಟಿ ಮುಖ್ಯಸ್ಥ ಡಾಕ್ಟರ್ ಪ್ರಣವ್ ಮೊಹಾಂತಿ. ಹೈಕೋರ್ಟ್ನ ವಿಚಾರಣೆ ಒಂದರಲ್ಲಿ ಮೊಹಾಂತಿ ಉಪಸ್ಥಿತಿ ಅಗತ್ಯ, ಹಾಗಾಗಿ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಆದರೂ ಕೂಡ ಎಸ್ಐಟಿ ಅಲ್ಲಿ ಏನು ಸ್ಥಳ ಮಹಜರ್ ಅದು ನಡೆಯುತ್ತೆ. ಆದರೆ ಮೊಹಾಂತಿ ನಾಳೆ ಅಗೈನ್ ಬ್ಯಾಕ್ ಟು ಮಂಗಳೂರಿಗೆ ಮತ್ತೆ ಹೋಗಲಿದ್ದಾರೆ. ಸೊ ಇವತ್ತು ಸ್ಥಳ ಮಹಜರ್ನಲ್ಲಿ ವಿಶೇಷವಾದಂತಹ ಒಂದು ಕಾರ್ಯಗಳು ನಡೀಲಿಕ್ಕಿದೆ. ಆತ ಹೊರತೆಗೆದಂತಹ ಕೇವಲ ಒಂದು ಶರೀರದ ಬಗ್ಗೆ ಮಾತ್ರ ಇದು. ತಲೆಬುರುಡೆಯನ್ನು ಯಾವ ಸಮಾಧಿಯಿಂದ ಹೊರತೆಗೆದಿದ್ನೋ ಆ ಸ್ಥಳವನ್ನು ಮಹಜರ್ ಮಾಡಬೇಕಾಗಿ ಬರುತ್ತೆ. ಸೊ ಅದು ಇವತ್ತು ನಡೆಯುತ್ತೆ. ಇದು ಯಾರದ್ದು, ಅದರ ಹಿನ್ನೆಲೆ ಕೇಳ್ತಾರೆ. ನಿನಗೆ ನೆನಪಿದೆಯಾ ಈ ಶವವನ್ನು ಹೂಳಬೇಕಾದ್ರೆ ಈ ವ್ಯಕ್ತಿಯ ಪರಿಚಯ ನಿನಗಿತ್ತ? ನೀನು ಇದೇ ಸಮಾಧಿಯನ್ನು ಅಗೆದು ಯಾಕೆ ನೀನು ಹೊರತೆಗೆದೆ? ಈತ ಏನಾದರೂ ಪ್ರತ್ಯೇಕವಾಗಿ ನಿನಗೆ ಗೊತ್ತಿರತಕ್ಕಂತಹ ವ್ಯಕ್ತಿನ? ಇವೆಲ್ಲವೂ ಕೂಡ ಪೊಲೀಸರು ನೋಟ್ ಮಾಡ್ತಾರೆ. ಎಸ್ಐಟಿ ತನಿಖೆಯ ಅತ್ಯಂತ ಮರ್ಮ ಭಾಗ ಇದು. ಸ್ಥಳ ಮಹಜರ್, ಸೀನ್ ಆಫ್ ಕ್ರೈಮ್, ಪಂಚನಾಮೆ ಮಾಡುವಂತಹದ್ದು ಅತ್ಯಂತ ಮಹತ್ವದ ಒಂದು ಭಾಗ ಅದು. ಸೊ ಈ ಸಂದರ್ಭದಲ್ಲಿ ಸಾಕ್ಷಿದಾರ ಭೀಮ ಅಲ್ಲಿರಲೇಬೇಕು, ಕಡ್ಡಾಯ. ಅದು ಅಗತ್ಯ ಇದ್ದರೆ ವಕೀಲರು ಇರ್ತಾರೆ. ಪೊಲೀಸರಿಗೆ ಅದು ಅನಗತ್ಯ ಅಂದರೆ ನಿರಾಕರಿಸೋದಕ್ಕಾಗಲ್ಲ. ಪೊಲೀಸರಿಗೆ ವಕೀಲರು ನಾವು ಬರ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಅವರು ಒಪ್ಕೊಳ್ಳೇಬೇಕು. ಸೊ ಎಸ್ಐಟಿ ಅವರ ಜೊತೆ ಸಹಕಾರ ವಕೀಲರದ್ದು ಮತ್ತು ಭೀಮನದ್ದು ಇದ್ರೆ ಈ ಒಂದು ಕಾರ್ಯಾಚರಣೆ ಅಥವಾ ಈ ಒಂದು ಇನ್ವೆಸ್ಟಿಗೇಷನ್ ಅರ್ಥಾತ್ ತನಿಖೆ ಪರಿಪೂರ್ಣವಾಗಿ ಸುಲಲಿತವಾಗಿ ನಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಭೀಮ ಏನಾದರೂ ಯಾಮಾರಿಸಿದ್ರೆ ಅಥವಾ ಎಸ್ಐಟಿ ತನಿಖೆಯಲ್ಲೇನಾದರೂ ಲೋಪ ಬಂದ್ರೆ, ಭೀಮ ಹೇಳುವ ಎಲ್ಲ ವಿಚಾರಕ್ಕೂ ಎಸ್ ಎನ್ನದೆ ಎಸ್ಐಟಿ ಅವರೇನಾದರೂ ಯೂಟರ್ನ್ ಹೊಡೆದ್ರೆ ತನಿಖೆ ಬೇರೆ ದಾರಿ ಹಿಡ್ಕೊಳ್ಳುತ್ತೆ. ಇಲ್ಲಿ ಭೀಮನು ವಾಮ ಮಾರ್ಗ ಅನುಸರಿಸಬಾರ್ದು, ಎಸ್ಐಟಿ ಅಧಿಕಾರಿಗಳು ಕೂಡ ಬೇರೆ ಮಾರ್ಗ ಅನುಸರಿಸಬಾರ್ದು. ಜೊತೆಗೆ ಭೀಮನ ಸಮಕ್ಷಮದಲ್ಲಿ ಬರುವಂಥ ವಕೀಲರು ಕೂಡ ಸರಿಯಾದ ಒಂದೇ ತರಹದ ತಟಸ್ಥ ನಿಲುವಲ್ಲೇ ಹೋಗಬೇಕು. ಎಲ್ಲೂ ಜಂಗಮ ಆಗಬಾರ್ದು, ಅತ್ತಿತ್ತ ಸಾಗಬಾರ್ದು. ದೋಣಿ ಲಂಗರ್ ಹಾಕಿ ನಿಲ್ಲಿಸಿದಾಗ ಹೆಂಗೆ ತಟಸ್ಥವಾಗಿರುತ್ತೋ ಹಂಗಿದ್ರೆ ಈ ತನಿಖೆ ಪರಿಪೂರ್ಣವಾಗಿ ಸುಲಲಿತವಾಗಿ ನಡೆಯುತ್ತೆ. ಆದರೆ ಭೀಮಾ ಅಂತೇನು ಕರಿತೀವಿ ನಾವು, ಆ ಕಾಲ್ಪನಿಕ ಹೆಸರು, ಆ ವ್ಯಕ್ತಿ ಹೇಳಿರ್ತಕ್ಕಂಥ ವಿಚಾರಗಳಲ್ಲಿ ಸತ್ಯ ಎಷ್ಟಿದೆ ಸುಳ್ಳೆಷ್ಟಿದೆ, ಆತನ ಬ್ರೈನ್ ಮ್ಯಾಪಿಂಗ್, ಅದಕ್ಕೆ ಪೊಲೀಸರು ಆತನ ಅನುಮತಿಯೊಂದಿಗೆ ಅದಕ್ಕೂ ಕೂಡ ಮುಂದಿನ ಅವರ ಏನು ಕಾನೂನು ಪ್ರಾಸೆಸ್ನಲ್ಲಿ ಅದು ಕೂಡ ಇರುತ್ತೆ. ಇನ್ನು ಆತ ಹೇಳುವಂತಹ ಅಥವಾ ಹೇಳಿರ್ತಕ್ಕಂಥ ಅಷ್ಟು ಸ್ಟೇಟ್ಮೆಂಟ್ಗಳನ್ನು ಎಸ್ಐಟಿ ಅವರು ಕೂಲಂಕುಷವಾಗಿ ಆತ ತೋರಿಸುವಂತಹ ಸಾಕ್ಷಿಗಳನ್ನು ಮುಂದಿಟ್ಕೊಂಡು ಎರಡಕ್ಕೂ ತಾಳೆ ಹಾಕಿ ನೋಡ್ತಾರೆ, ಒಂದಕ್ಕೊಂದು ಮ್ಯಾಚ್ ಆಗುತ್ತಾ ಅಂತ. ಈತ ಹೇಳುತ್ತಿರುವಂತಹ ಹೇಳಿಕೆ ಮತ್ತು ಈತ
ಧರ್ಮಸ್ಥಳ ಠಾಣೆಯಲ್ಲಿ ಕೊಟ್ಟಿರ್ತಕ್ಕಂತಹ ದೂರಿನಲ್ಲಿ ಉಲ್ಲೇಖ ಮಾಡಿರುವಂತಹ ಅಷ್ಟು ಸವಿವರವಾದ ಸ್ಟೇಟ್ಮೆಂಟ್ಗಳನ್ನು ಕೂಡ ತಾಳೆ ಹಾಕ್ತಾರೆ. ಕುಂಟೆಬಿಲ್ಲ ಆಡ್ಕೊಂಡು ಬರೋದಲ್ಲ ಮಂಗಳೂರಿಗೆ ಹೋಗಿ, ಎಲ್ಲವೂ ಆಳ ಅಗಲದ ತನಿಖೆಗಳಾಗ್ತವೆ ಅಲ್ಲಿ. ಸೊ ಈತ ಹೇಳುವ ಪ್ರತಿಯೊಂದು ವಿಚಾರಕ್ಕೂ ಕೂಡ ತಾಳೆ ಹಾಕಿ ನೋಡಲಾಗುತ್ತೆ, ಒಂದಕ್ಕೊಂದು ಸಂಬಂಧಗಳ ಸಾಮೀಪ್ಯವನ್ನು ಗಮನಿಸಲಾಗುತ್ತೆ, ಎಲ್ಲವನ್ನು ಕೂಡ ಕೂಲಂಕುಷವಾಗಿ ವೀಕ್ಷಣೆಯಲ್ಲಿರ್ತಾನೆ. ಕಾಲ್ಪನಿಕ ಹೆಸರು ಭೀಮಾ. ಭೀಮಾ ಹೇಳುವಂತಹ ಪ್ರತಿಯೊಂದು ಹೇಳಿಕೆಯೂ ಕೂಡ ಅತ್ಯಂತ ಮಹತ್ವದ ಎವಿಡೆನ್ಸ್ ಆಗಿ ಮಾರ್ಪಡುತ್ತೆ ಈ ಒಂದು ಪ್ರಕರಣದಲ್ಲಿ. ಕೇವಲ ಒಂದು ಮೃತದೇಹವನ್ನು ಮಾತ್ರ ತೋರಿಸೋದು ಅಂತ ಹೇಳಿರೋದಲ್ಲ, ಅನೇಕಾರು ಮೃತದೇಹಗಳು, ಅದರಲ್ಲೊಂದಷ್ಟು ಫಿಮೇಲ್, ಒಂದಷ್ಟು ಮೇಲ್, ಇನ್ನೊಂದಷ್ಟು ಪುರುಷರದ್ದು, ಒಂದಷ್ಟು ಭಿಕ್ಷುಕರದ್ದು, ಹೀಗೆ ಅನೇಕ ವಿಚಾರಗಳನ್ನು ಆತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾನೆ. ಸೊ ಇವೆಲ್ಲವೂ ಕೂಡ ತನ್ನ ತನಿಖೆಯ ಹಂತವಾಗಿ ಪೊಲೀಸರು ಅದನ್ನು ಕೂಡ ಹೊರತೆಗಿತಾರೋ ಅಥವಾ ಈ ಪ್ರಕರಣ ಬೇರೆ ತಿರುವನ್ನು ಪಡೆದುಕೊಳ್ಳುತ್ತೋ, SIT ತನಿಖೆಯ ಆಧಾರದಲ್ಲಿ SIT ಇನ್ನು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕಾದಂತಹ ಸಂದರ್ಭದಲ್ಲಿ 90 ದಿನ ಸಮಯ ಇರುತ್ತೆ ಅವರಿಗೆ. ಸೊ ಅಷ್ಟರೊಳಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಬೇಕು. ಸೊ ಅದು ಇನ್ನು ಹೆಚ್ಚುವರಿ ಚಾರ್ಜ್ ಶೀಟ್ ಏನಾದರೂ ಸಲ್ಲಿಸಬೇಕು ಅಂದರೆ ಅದು ಮತ್ತೆ ನ್ಯಾಯಾಲಯದ ಅನುಮತಿಯನ್ನು ಪಡ್ಕೋಬೇಕು, ಮತ್ತೆ ಎಕ್ಸ್ಟೆಂಡ್ ಆಗುತ್ತೆ ದಿನ. ಆದರೆ ಅದಕ್ಕಿಂತ ಮುಂಚಿತವಾಗಿ ಈ ಪ್ರಕರಣದ ತನಿಖೆ ನಡೆದು ಚಾರ್ಜ್ ಶೀಟ್ ಸಲ್ಲಿಕೆಯಾಗುತ್ತೋ ಅಥವಾ ಇನ್ನಷ್ಟು ವಿಳಂಬ ಆಗುತ್ತೋ, ಇವೆಲ್ಲವೂ ಕೂಡ ತನಿಖೆಯ ಅಥವಾ ಈ ಒಂದು ಪ್ರಕರಣದ ತೀವ್ರತೆಯ ಅನುಸಾರವಾಗಿ ತನಿಖೆ ನಡೆಯುವಂತಹದ್ದು. ಇವಿಷ್ಟು ಕೂಡ SIT ತನಿಖೆಯ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.